ದೇವರಿಗೆ ವಿರೋಧವಾಗಿ ನಡೆದುಕೊಂಡು ಅನೇಕ ಪಾಪಗಳಲ್ಲಿಯೂ ಲೌಕಿಕವಾದಂಥ ವ್ಯಾಮೋಹಗಳಲ್ಲಿಯೂ ಸಿಲುಕಿ ಜೀವಿತವನ್ನೇ ನಷ್ಟಪಡಿಸಿಕೊಂಡೆನು. ಅನೇಕ ಕಷ್ಟಗಳಲ್ಲಿ, ಸೋಲುಗಳಲ್ಲಿ ಜೀವಿತ ಹೋಗುತ್ತಾ ಇದೆ. ಸೈತಾನನ ಬಾಧೆಗಳಿಂದ ಕಷ್ಟಪಡುತ್ತಾ ಇದ್ದೇನೆ. ನನ್ನ ಜೀವಿತ ಹೇಗೆ? ಕರ್ತನನ್ನು ಆಶ್ರಯಿಸಿಕೊಂಡರೆ ದೇವರು ನನ್ನ ಜೀವಿತವನ್ನು ಬದಲಾಯಿಸುತ್ತಾರ, ಒಂದು ಆಶೀರ್ವಾದ ಇದೆ ಎಂಬುದಾಗಿ ಕೇಳುವುದಾದರೆ ಖಂಡಿತವಾಗಿ ಕೂಡ ಇದೆ. ದೇವರ ವಾಕ್ಯವು ಹೇಳುತ್ತದೆ, ಇನ್ನು ಮುಂದೆ ಯಾವ ಬಾಧಕನು ನನ್ನ ಜನರ ಮೇಲೆ ಬೀಳುವುದಿಲ್ಲ, ಏಕೆಂದರೆ ಈಗ ನಾನು ಕಣ್ಣಿಟ್ಟು ನೋಡುತ್ತಾ ಇದ್ದೇನೆ ಎಂಬುದಾಗಿ. ಅಂದ್ರೆ ಕರ್ತನು ನೀವು ಆತನಿಗೆ ನಿಮ್ಮ ಜೀವಿತವನ್ನ ಸಮರ್ಪಿಸಿ ಕೊಟ್ಟ ಕೂಡಲೇ ನಿಮ್ಮ ಮೇಲೆ ದೃಷ್ಟಿಯನ್ನ ಇಟ್ಟು ನಿಮ್ಮನ್ನು ಕಾದು ನಡೆಸುವವನಾಗಿದ್ದಾನೆ. ಆದ್ದರಿಂದ ಬಾಧಕನಾಗಿರುವಂತಹ ಸೈತಾನನು ನಿಮ್ಮ ಮೇಲೆ ಬೀಳುವುದಕ್ಕೆ ಅವಕಾಶವೇ ಇಲ್ಲ. ಕರ್ತನ ಸುರಕ್ಷತೆ ನಿಮ್ಮನ್ನು ಆವರಿಸಿಕೊಂಡಿದೆ. ಆತನು ತನ್ನ ಉದ್ದೇಶಾನುಸಾರವಾಗಿ ನಿಮ್ಮನ್ನ ಮುನ್ನಡೆಸಿ ತನ್ನ ಆಶೀರ್ವಾದದಿಂದಲೂ ತನ್ನ ಪರಿಪೂರ್ಣ ಸಂತೋಷದಿಂದಲೂ ನಿಮ್ಮನ್ನು ತೃಪ್ತಿಪಡಿಸುವಂಥದ್ದು ಬಹಳ ನಿಶ್ಚಯವಾಗಿದೆ.